ನಮಸ್ಕಾರ. ಸೂತ್ರಧಾರಿ ಆ ಟೈಟಲ್ ನಾನು ನೋಡಿದ್ದೆ, ಮತ್ತೆ ಸಾಂಗ್ಸ್ ಎಲ್ಲ ನೋಡಿದೆ. ಸೊ ಇದು ಯಾವ ತರ ಜಾನರ್ ಅಂತ ಕನ್ಫ್ಯೂಷನ್ ಅಲ್ಲಿದೆ. ಬಟ್ ಇವತ್ತು ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ ಈ ಎಂಟೈರ್ ಸಿನಿಮಾ ಟೀಮ್ ಒಟ್ಟಿಗೆ ಇಟ್ಸ್ ಅ ಬ್ಯೂಟಿಫುಲ್ ಜಾನರ್. ಹೆಣ್ಮಕ್ಳಿಗೆ ತುಂಬ ಧೈರ್ಯನ ತಂದ್ಕೊಂಡ್ಬಿಡುತ್ತೆ. ಯಾಕಂದರೆ ಈ ಥರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ರೆ ಮತ್ತು ಪ್ರಪಂಚದಲ್ಲಿ ಆಗುವಂಥ ಹೋಗುಗಳ ಬಗ್ಗೆ ತುಂಬ ಅವೇರ್ನೆಸ್ ಮೂಡುವಂಥ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಸಿನಿಮಾ. ಆ್ಯಂಡ್ ಚಂದನ್ ಶೆಟ್ಟಿ ಅವರು ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ. ನಿಮಗೆ ಹಾರ್ಟ್ಲಿ ವೆಲ್ಕಮ್. ಸೊ ಇಡೀ ಸಿನಿಮಾದ ಆರ್ ಇರ್ಬೋದು, ಮ್ಯೂಸಿಕ್ ಎಲ್ಲ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ. ನನ್ಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾರೆ ಸಸ್ಪೆನ್ಸ್ ಸೀನ್ಸ್ ನಾನು ಅನ್ಕೊಳ್ತಾ ಇದ್ದೆ ಚಂದನ್ ಅವರೇ ಮಾಡಿರ್ತಾರಾ ಅಂತ. ಬಟ್ ಹಿ ಕ್ಲಾರಿಫೈಡ್ ದಟ್ ಹಿ ಓನ್ಲಿ ಡಿಡ್. ಅಪೂರ್ವ ಲುಕ್ಸ್ ಬ್ಯೂಟಿಫುಲ್. ಸಿನಿಮಾಗೆ ಒಂದು 2 hours ಒಬ್ಬ ಆಡಿಯನ್ ಆಗಿ ಬಂದು ಕುತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗು ಕೂಡ ಕಾಮಿಡಿಯಾಗಿ ತುಂಬ ಅದ್ಭುತವಾಗಿ ಆ ಮ್ಯಾನರಿಸಮ್ನ ಕ್ಯಾರಿ ಮಾಡಿದ್ದಾರೆ. ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಹಾಗೆ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ. ನನಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಲಾಸ್ಟ್ 20 minutes ಅಂತೂ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಕ್ವಿಕ್ಕಾಗಿ ಸಿನಿಮಾ ಹೋಗುತ್ತೆ. ನವರಸನ್ಗೆ ಆಲ್ ದ ಬೆಸ್ಟ್. ಆ್ಯಂಡ್ ಕಿರಣ್ ಅವರ ಮೊದಲನೇ ಒಂದು ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಎಂಟೈರ್ ಸಿನಿಮಾಗೆ ಆಲ್ ದ ಬೆಸ್ಟ್. ಕನ್ನಡ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಂಬರ್ ಆಫ್ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತದೆ. ನಮ್ಮ ಕನ್ನಡ ಚಿತ್ರಗಳು, ಕನ್ನಡ ಅಭಿಮಾನಿಗಳೇ ಇಂಥ ಚಿತ್ರಗಳನ್ನ ಬಂದು ಥಿಯೇಟರಲ್ಲಿ ನೋಡಿ ಎನ್ಕರೇಜ್ ಮಾಡಿದ್ರೆ ಇನ್ನಷ್ಟು ಪ್ರಯತ್ನಗಳು ಮಾಡ್ತಾ ಹೊಸ ಟೀಮ್ಗಳು ಬರುತ್ತೆ. ಸೊ ಸೂತ್ರಧಾರಿನ ನೀವೆಲ್ಲರೂ ಥಿಯೇಟರ್ ಬಂದು ನೋಡಿ ವಿಶ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್. ರೆಕಾರ್ಡಿಂಗ್ ಆಗಿರಲಿ, ನಟನೆ ಆಗಿರಲಿ, ಡೈರೆಕ್ಷನ್ ಆಗಿರಲಿ, ಎಲ್ಲರೂ ಅವರ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇದಾಗಿ ಚಂದನ್ ಶೆಟ್ಟಿಗೆ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಹೀರೋ ಆಗಿ ಮೊದಲನೇ ಸಿನಿಮಾ ಮಾಡ್ತಾಯಿದ್ದೀರಾ, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೆ ಅಪೂರ್ವ, ಶಿ ಈಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಸಿನಿಮಾದಲ್ಲಿ ಅವ್ರ ಪಾತ್ರನೂ ತುಂಬ ಚೆನ್ನಾಗಿದೆ. ನಮ್ಮ ನವರಸನ್ ಹೊರಟೋಗಿದ್ದಾರೆ, ಬಟ್ ನವರಸನ್ ಅವರು ಈ ಸಿನಿಮಾದ ರೂವಾರಿ. ಆ್ಯಕ್ಚುಲಿ ಎಲ್ಲನೂ ಕ್ರಿಯೇಟಿವ್ ಡೈರೆಕ್ಟರು, ಪ್ರೊಡ್ಯೂಸರು, ಹಾಗೆ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದೇ ಒಂದು ದೊಡ್ಡ ಸರ್ಪ್ರೈಸು. ಸೊ ಎಲ್ಲ ಇಡೀ ಚಿತ್ರತಂಡಕ್ಕೆ ಯಶಸ್ಸು ಸಿಗಲಿ, ಆಲ್ ದಿ ಬೆಸ್ಟ್ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.